ತೊಳಿಬೇಕತ್ತಿದ್ದೇನ? ಈಗ ಅದ ತೊಳಿಬೇಕಂತನ ಅಷ್ಟು ತೆಗೆಕತ್ತಿದ್ದೆ ಮುಸ್ರಿ ನೀರು. ಅಷ್ಟಂತಲೇ ನೀವು ಬಂದ್ರಿ. ಹೌದನ? ಅದ್ರಾಗ ಈಗ ಮನ್ಯಾಗ ವಾಷಿಂಗ್ ಮಿಷಿನ್ ಒಂದಿಲ್ಲ, ಅದಕ್ಕೆ ಬಟ್ಟೆನ ಮತ್ತು ಕೈಯಿಂದನ ಒಗಿಬೇಕಲ್ಲ, ಅದಕ್ಕೆ ಮತ್ತೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಕತ್ತಿದ್ದೆ. ಹ್ಞೂ ಅಕ್ಕ, ಮತ್ತು ನೀನೇ ಹೇಳ್ದಲ್ಲ ಬಟ್ಟೆನ ಒಗಿತೀನಿ ಮುಸ್ರಿ ನೀ ತಿಕ್ಕು ಅಂತ ಹೇಳಿ, ಮತ್ತು ಹಂಗಾಗಿ ನಾ ಬಂದೆ. ಆಮೇಲೆ ಮತ್ತೆ ನಾಳೆ ನಾ ಬಟ್ಟೆ ಒಗಿತೀನಿ, ನೀ ಮುಸ್ರಿ ತಿಕ್ಕು ಅಷ್ಟೇ. ಅದೇನು ಭಾಳ ಹಂಗಿಲ್ಲ ಬಿಡು. ಪುಣ್ಯಕ ನಮ್ಮ ಅದೃಷ್ಟ ಮುಸ್ರಿನ ಹೊರಗೆ ಅಂಗಳದಾಗ ಕುತ್ಕೊಂಡು ತಿಕ್ಕೋದಿಲ್ಲ, ಸಿಂಕ್ ಮಾಡ್ಸ್ಯಾರ, ಇದೊಂದು ಅಡುಗೆ ಮನೆ ಒಂದು ಅಲ್ಟ್ರೇಷನ್ ಮಾಡ್ಸ್ಯಾರ ಅಂತಂದು ಪುಣ್ಯ ನಮ್ದು ಐತಿ. ಇಲ್ಲಂದಿದ್ರೆ ಮೊದ್ಲೇನು ಹಿಂಗಿರ್ಲಿಲ್ಲವ ಮನೆ. ಇದು ವಾಪಸ್ ಮತ್ತೆ ಎಲ್ಲ ಇದನ್ನು ಒಳಗಲ್ವೆಲ್ಲ ಟೈಲ್ಸ್ ಗಿಲ್ಸು ಹೊಂದಿಸ್ಯಾರ. ಮೊದ್ಲು ಈಗ ಹಳ್ಳ್ಯಾಗ ಮನೆ ಇರ್ತಾವಲ್ಲ, ಒಲಿ ಹೋಗೋಕ್ಕೂ ಇದ್ದಿದ್ದಿಲ್ಲ, ಗ್ಯಾಸಿನ ಕಟ್ಟಿ ಏನಿಲ್ಲ, ಕೆಳಗ ಅಡುಗೆ ಮಾಡ್ತಿತ್ತು ನಮ್ಮ ಅತ್ತಿ. ಈಗ ಮೊನ್ನೆ ಹಿಂದಿಲ್ದು ಓಟು ಇದು ಸೋರಾಕತ್ತಿತ್ತಂತ ಹೇಳಿ ಎಲ್ಲ ತೆಗೆದು ಓಟು ಮಣ್ಣು ಹಾರು ಬಡ್ದು ಮಾಡ್ಯಾರ ಎದ್ದದು. ಇಲ್ಲ ಅಂದಿದ್ರ ಭಾರಿ ಕಷ್ಟ ಇತ್ತು. ನಾ ಈಗ ಯಾಕೆ ಬಂದೆ ಅಂದ್ರೆ ನಂಗೆ ಯಾಕೆ ಒಂದು ಸ್ವಲ್ಪ ತಲೆ ಭಾಳ ನೋಯಾಕತ್ತಿತ್ತ. ಅದಕ್ಕೆ ನೀನು ಬಟ್ಟೆ ಒಗಿತೀಯ, ನಾಳೆ ನಾನು ಒಗಿತೀನಿ, ಬೇಸರ ಮಾಡ್ಕೋಬೇಡ. ಏನು ನೋಡು ಬಟ್ಟೆ ಹೋಗಿ ಹತ್ತತ್ತಂತ ಹೇಳಿ ಹಿಂಗೆ ಅಂತಾಳಂತ ಅನ್ಕೋಬೇಡ ಪ್ಲೀಸ್. ಹೌದಾ? ಭಾಳ ತಲೆ ಹೋಗತ್ತೇನ? ಹಂಗಂದ್ರೆ ನೀವು ಒಳಗೆ ನೆಲ ನಿಂತ್ಕೊಂಡು ಮುಸ್ರಿ ತಿಕ್ತೀರಾ, ನಾನು ಹೋಗಿ ಬಟ್ಟೆ ಒಗಿತೀನಿ. ಆತ, ನೀ ಹೋಗ, ನಾನು ಮುಸ್ರಿ ತೊಳೆದಿಡ್ತೀನಿ. ಆಮೇಲೆ ಬೇಕಾದ್ರೆ ಅಡುಗೆ ಏನು ಮಾಡಂದ್ರು, ರೊಟ್ಟಿ ಅಂದ್ರೆ ನಂಗೆ ಆಗಲ್ಲವ, ಮತ್ತೆ ಬಿಸಿಲಾಗ ತಲೆನೋವು ಜಾಸ್ತಿ ಆಗಿಬಿಡ್ತೈತಿ. ನಂಗೆ ಏನು ಮಾಡಕ್ಕೆ ಬರುತ್ತಾ? ನಂಗೆ ನಿನ್ನಂಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ. ಹಂಗೆ ಇಲ್ಲ, ಬ್ಯಾಸ್ಗೆಲ್ಲ ಏನು ಬ್ಯಾಡ ಅಂದ್ರೆ ಬರೀ ಇದು ಸಂಗಟಿ ಮತ್ತು ಮಜ್ಜಿಗೆ ಮಾಡಿಬಿಡ್ರಿ ಅಂದಾರ. ನಾನು ಮಾಡ್ತೀನಿ ಸಂಗಟಿ, ನನಗೂ ಏನು ಜಾಸ್ತಿ ಅಡುಗೆ ಬರೋದಿಲ್ಲ. ನಾನು ಸಂಗಟಿ ಗಿಂಗಟಿ ಇಂಥವೆಲ್ಲ ಉಪ್ಪಿಟ್ಟು ಅವಲಕ್ಕಿ ಚುಮ್ಮಾರಿ ಇಂಥವು ಮಾಡ್ತೀನಿ. ನನಗೂ ದೊಡ್ಡ ದೊಡ್ಡ ಅಡುಗೆ ಹೋಳ್ಗೆ ಮಾಲ್ದಿ ಇಂಥವೆಲ್ಲ ಬರಲ್ಲ. ಆಮೇಲೆ ಸಾರು ಸಾಂಬಾರು ಕಲಿತೇ ಇಲ್ಲ ನಾನು, ಯೂಟ್ಯೂಬ್ ನೋಡೇ ಮಾಡೋದು. ಸರಿ ನೀನು ಮಾಡು, ನಾನು ಹೋಗ್ತೀನಿ, ನಾನು ಬಟ್ಟೆ ಒಗಿತೀನಿ, ಮತ್ತೆ ಇನ್ನೂ ಬಿಸಿಲಾಗ್ಬಿಡುತ್ತೆ. ಬಾಕ್ರ, ದೊಡ್ಡ ಬಾಕ್ರ, ಇಂಥವ್ರಿಗೆಲ್ಲ ಹಿಂಗೆ ಮೆಲ್ಲಕ ಮಾತಾಡಬೇಕು. ಏನಾಗ್ಬಿಡುತ್ತಾ ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ಭಾರಿ. ನನ್ನ ಗಂಡನು ಅವ್ರವು ಹೇಳ್ದಂಗೆ ಕೇಳ್ಬೇಕಂತಾನೆ. ಹಿಂಗೆ ಬೆಲ್ಲ ತಿನ್ನಿಸ್ಲಿಲ್ಲ ಅಂದ್ರೂ ಬೆಲ್ಲದಂತ ನಾಲ್ಕು ಮಾತಾಡ್ಬೇಕಂತೇಳಿ ನಮ್ಮವ್ವ ಹೇಳ್ಕೊಟ್ಟಾಳ, ಅದನ್ನ ಮಾಡೋದು ನಾನು. ಹಲೋ ಕಾವೇರಿ. ಓ ಸಾಹೇಬ್ರು, ಏನಿವತ್ತು ಇಷ್ಟು ಧೈರ್ಯವಾಗಿ ಬಂದು ಅಡುಗೆ ಮನ್ಯಾಗ ನನ್ನ ಹತ್ರ ಇಷ್ಟು ಧೈರ್ಯವಾಗಿ ಮಾತಾಡಕತ್ತೀರಿ? ಯಾಕ ಅತ್ತಿ ಮಾವರೆಲ್ಲಿ ಹೋದ್ರು? ಮನೆಗೆ ಯಾರೂ ಇಲ್ಲನ? ಯಾರೂ ಇಲ್ಲ ಅಂತ ಅನ್ಕೋಬೇಡ್ರಿ, ನಿಮ್ಮ ತಮ್ಮ ನಿಂತದಾಳ, ಸೀಮಾ ಹೊರಗೆ ಬಟ್ಟೆ ಒಗ್ಯಕ್ಕೆ ಹೋಗ್ಯಾಳ. ನಾನು ನೋಡೀನಿ ವೈನಿಯರು ಹೊರಗೆ ಬಟ್ಟೆ ತೋಸಕತ್ತಾರ, ಅವ್ವ ಹೊರಗೆ ಕುತ್ಕೊಂಡು ಯಾರ ಜೊತೆಗೆ ಮಾತು ಹೇಳಕತ್ತಾಳ ಹಿತ್ತಲ್ದಾಗ. ಅಪ್ಪ ಹೊಲಕ್ಕೆ ಹೋಗ್ಯಾನ, ಮಂಜಣ್ಣ ಅಂಗಡಿಗೆ ಹೋಗ್ಯಾನ, ರಾಜು ಸಾಲಿಗೆ ಹೋಗ್ಯಾನ. ಈಗ ಸದ್ಯಕ್ಕೆ ನಾನು ನೀನಿಬ್ರ, ಅದಕ್ಕೆ ಬಂದೆ. ಏನಾರು ಸಹಾಯ ಮಾಡ್ಲೇನ ಹೇಳು, ಮಾಡ್ತೀನಿ. ನನ್ನ ಮಹಾರಾಣಿಯವರು ಅಪ್ಪಣೆ ಮಾಡಿದ್ದನ್ನು ನಾನು ಶಿರಸಾ ಪಾಲಿಸುತ್ತೇನೆ. ಹೇಳಿ ಅಮ್ಮನವರೇ, ಏನು ಮಾಡಬೇಕು? ಒಂದು ವಾಷಿಂಗ್ ಮಿಷಿನ್ ತರಬೇಕು. ಸರಿ, ನಿಮ್ಮ ಆಜ್ಞೆಯನ್ನು ನಾವು ಮುಂದಿನ ವರ್ಷ ಈಡೇರಿಸುತ್ತೇವೆ. ಇವಾಗ ಹೋಗಿ ಬರ್ತೀವಿ. ಹೇಳಿ. ಇನ್ನು ನಾವಿಲ್ಲೇ ಇದ್ರ ನಿಮ್ಮ ಬೇಡಿಕೆಗಳು ಜಾಸ್ತಿಯಾಗಿ ನಮ್ಮ ಅವನ ಕೈಯಾಗ ಚಪ್ಪಲಿ ಹೊಡ್ಸ್ಕೊಳ್ಳೋ ಪ್ರೋಗ್ರಾಮ್ ಆಗತ್ತಮ್ಮ, ಅದಕ್ಕೆ ಬಾಯ್. ರೀ ಖರೇನಾ? ಈಗ ನೋಡ್ರಿ, ನಂದು ಪಾಳೆ ಇತ್ತಿವತ್ತು ಬಟ್ಟೆ ತೊಳಿಯೋದು. ಆಕಿಗೆ ತಲೆನೋವು ಐತಿ, ನೀನು ಹೋಗಿ ಬಟ್ಟೆ ತೊಳಿ ಅಂತಂದೆ. ಅಂದಂಗ ವೈನಿಯರ್ ಯಾಕೆ ನಿನಗೆ ಅಕ್ಕಂತಾರ? ನೀನ ಅವ್ರಿಗೆ ಅಕ್ಕನ್ಬೇಕಲ್ಲ? ಹೌದು, ಭವಿಷ್ಯ ನಾನು ಒಂದು ವರ್ಷ ಆಕಿಗಿಂತ ದೊಡ್ಡಕ್ಕೆಲ್ಲ, ಅದಕ್ಕಂತಿರ್ಬೋದಪ್ಪ. ನಾನು ತಲೆ ಕೆಸ್ಕೊಂಡಿಲ್ಲ, ಅಕ್ಕ ಅಂತನ ಅಂತಾಳ. ಗೊತ್ತಿಲ್ಲ, ಆಕಿನ ಕೇಳಬೇಕು. ನೀನು ಅಕ್ಕ ಅನ್ಬೇಕು, ನೀ ಅಕ್ಕನ್ನು. ಆಮೇಲೆ ನೋಡು, ನಮ್ಮವ್ಗ ನಮ್ಮಪ್ಪಗೆ ಏನಾರ ಒಂಚೂರು ಗೊತ್ತಾತಂದ್ರೆ ಮಾತ್ರ ನಿನ್ಗ ಬೈಯೋದು. ಈಗ ಅರ್ಥ ಮಾಡ್ಕೋ ಅದನ್ನ. ಆತ್ ಬಿಡ್ರಿ. ನೀರಿನಲ್ಲಿ ಅಲೆಯ ಉಂಗುರ, ಕೆನ್ನೆ ಮೇಲೆ ಪ್ರೇಮದುಂಗುರ, ಕೈ ಹಿಡಿದಾನಲ್ಲೇ ಕೊಟ್ರೆ ಈಗ್ಲೇ ಎದೆಯ ತುಂಬ ಪ್ರೇಮದುಂಗುರ. ಅಕ್ಕ ಅದು ಸಾರಿ
ಸಬ್ಕಾರ್ ಪುಡಿ ತೋಸಕತ್ತಿದ್ದೆ ಬಟ್ಟಿನ ಸಬ್ಕಾರ್ ಪುಡಿ ಐತಿ ಸಬ್ಕಾರ್ ಇಲ್ಲ ಅದಕ್ಕೆ ಬಂದೆ ನಂಗೆ ಗೊತ್ತಿರಲಿಲ್ಲ ತಪ್ಪಾತು ಸಬ್ಕಾರ್ ಎಲ್ಲಿ ಇಟ್ಟಕ್ಕ ಏನಿಲ್ರಿ ವೈನಿಯರ ಹಂಗ ನಿಂತಿದ್ವಿ. ನೀವು ಅಕ್ಕನ್ಬೇಡ್ರಿ ಕಾವೇರಿಗೆ, ಆಕೆ ನಿಮಗೆ ಅಕ್ಕನ್ಬೇಕು. ಹ್ಞೂ ಆತಾಳ್ರಿ. ನೋಡ್ರಿ ನೀವು ಮಾಡೋದು ಒಂದೊಂದಲ್ಲ. ಅಯ್ಯೋ ನಾನೇನು ಮಾಡ್ದೆ, ನನ್ನ ಜೊತೆಗೂ ನನ್ನ ಹೆಂಡತಿ ಜೊತೆಗೂ ಒಂದು ಡೊಯೆಟ್ ಆಡಕತ್ತಿದ್ದೆ. ಅದು ಏನು ಮಾಡ್ತಿ? ಆಯ್ತಾಯ್ತು, ನೀ ಕೆಲಸ ಮಾಡ್ಕೊ, ಆಮೇಲೆ ಬರ್ತೀನಿ. ಮೊಸರಿ ತೊಳೆದು ಮುಗಿಸಿ ಹೋಗಿ ಒಂಚೂರು ಅಡ್ಡಾಗ್ಬಿಡ್ತೀನಿ. ಈ ಮಧ್ಯಾಹ್ನ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗೆ ಆರಾಮಾಗಿ ನಿದ್ದೆ ಹೊಡಿಬೇಕು. ಅಂಥದ್ರಾಗ ಕೆಲಸದ ಮೇಲೆ ಕೆಲಸ. ಕಾವೇರಿ ಕಾವೇರಿ ಅಂತ ಮತ್ತೆ ಹೇಳಿದ್ನಲ್ಲ ನನ್ನ ಗಂಡ ಅಕ್ಕನ್ಬೇಡ ಅಂತೇಳಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡೋಣ ಅನ್ಸತ್ತ. ಏನು ಅಕ್ಕಿ ನಾನು ಅಂತಂದು ಅದಕ್ಕೆ ಬಂದು ಕರಿ ಅಂತ ಬಂದ ಸಿಂಬಳಿ, ಹಳೆ ಶಿಂಬಳಿ. ಯಾಕ ಆ ಕಡೆ ತಿರುಗಿ ಏನೋ ಮಾತಾಡಕತ್ತಿ? ಏನಿಲ್ಲ, ಹಂಗ ನಾವು ಮಾತಾಡ್ಕೊಂಡು ನಿಂತಿದ್ವಾ, ನೀ ಸಡನ್ನಾಗಿ ಬಂದಲ್ಲವ, ನಂಗಂಕರು ಭಾಳ ನಾಚಿಕೆ ಆಗ್ಬಿಡುತ್ತೆ. ನೋಡು ಅದಕ್ಕೆ ಹೇಳೋದು ಲವ್ ಮ್ಯಾರೇಜ್ ಆಗ್ಬೇಕಂತ ಹೇಳಿ. ನೀವೆಷ್ಟು ಪ್ರೀತಿ ಮಾಡ್ತೀರಿ, ಎಷ್ಟು ರೊಮ್ಯಾಂಟಿಕ್ ಆಗಿರ್ತಾರೆ ನಿಮ್ಮ ಮನೆಯವರು. ನಮ್ಮ ಮನೆಯವರು ಅದಾರ ಏನೂ ಉಪಯೋಗಿಲ್ಲ. ಒಂದು ದಿನಕ್ಕೂ ನನ್ನ ಕಡೆ ತಿರುಗಿ ಒಂದು ಹಾಡು ಹಾಡಲ್ಲ, ಒಂದು ಹೂ ತಂದು ಕೊಟ್ಟಿಲ್ಲ. ನಿನ್ನೆ ನಿಮಗಂತ ಹೇಳಿ ಆಫೀಸಿಂದ ಬರೋ ಮುಂದಾಗ ಮಾವರಲ್ಲ ನಮ್ಮ ಮೈದ್ನ ಇದು ಮಲ್ಲಿಗೆ ಹೂ ತಂತಿದ್ದು ನಾನು ನೋಡಿದೆ. ಹೌದನ್ನ ಅತ್ತಿಯಾಗಿ ಹೇಳಬೇಡ. ನಾನೇನು ಹೇಳಬಾರ್ದು, ಅವರ ನೋಡಿ ನಮ್ಮ ಮನೆಯವ್ರಿಗೆ ಹೇಳಿದ್ರು ನಿನಗೂ ತರಕ್ಕೆ ಬರಲ್ಲನು ಹೂವಪ್ಪವ್ವ, ಏನಾರು ಹಿಡ್ಕೊಂಬರಕ್ಕೆ ಬರಲ್ಲನು, ಹೊಸ್ದಾಗಿ ಮದುವೆ ಆಗೈತಿ ಅಂತೇಳಿ. ಆದ್ರೆ ಇವರು ಬರೋದ 9:30 ಗಂಟೆಗೆ ಬರ್ತಾರೆ, ಬಂದು ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ ಅಷ್ಟೇ. ಮತ್ತು ಮುಂಜಾನೆ ಇನ್ನೂ ನೆಟ ಮುಂಜಾನೆ ಎದ್ದೇಳ್ತಾರೆ, ಹೋಗ್ತಾರೆ ಅಂಗಡಿಗೆ. ಐತಾರೂ ಅಂಗಡಿ ಬಂದ್ ಮಾಡೋದಿಲ್ಲ. ನನಗಂಕರು ಈ ಥರ ಸಿಕ್ಕೋದೇ ಇಲ್ಲ ಇವರು. ಇನ್ನು ಮಾತಾಡ್ಸಿ ಚಂದ ಮುಖ ನೋಡಿ ಬಂದಾಗಿದ್ದನು ಮುಖ ನೋಡಿ ಮಾತಾಡಿಲ್ಲ, ಏನಿಲ್ಲ. ಪಾಪ ಅದೇನ ಖರೆ ಬಿಡು, ನಮ್ದು ಲವ್ ಮ್ಯಾರೇಜ್ ಅಂತ ಹೇಳಿ ನಮ್ದು ಇಷ್ಟೊಂದು ರೊಮ್ಯಾಂಟಿಕ್ ಆಗೈತಿ ಜೀವನ. ಅದೇನ ಇರ್ಬೋದು. ಅದೃಷ್ಟ ಮಾಡಿರ್ಬೇಕು ಬಿಡು, ಏನು ಮಾಡೋಕ್ಕಾಗಲ್ಲ. ಅಂದಂಗೆ ಇವ್ರಿಗೆ ಹೇಳಿ ನಾನು ಇವತ್ತು ನನ್ನ ಜೊತೆಗೆ ನೀವು ಟೈಮ ಸ್ಪೆಂಡ್ ಮಾಡವಲ್ರಿ, ನಂಗೆ ನಿಮ್ಮ ಜೊತೆಗೆ ಮಾತಾಡಿ ಎಷ್ಟೋ ವರ್ಷ ಆದಂಗೆ ಆಗೈತಿ. ಇವತ್ತು ಮಧ್ಯಾಹ್ನರ ಅಂಗಡಿ ಬಂದು ಮಾಡ್ಕೊಂಡು ಮನೆಗೆ ಬರ್ರಿ, ಮಧ್ಯಾಹ್ನ ಏನು ಬಿಸಿಲಾಗಿ ಗಿರಾಕಿರಂಗಿಲ್ಲ ಅಂತ ಹೇಳೀನಿ. ಹ್ಞೂ ಅಂತ ಹೇಳ್ಯಾರ. ಅದಕ್ಕೆ ಹೆಂಗೂ ಅತ್ತಿಯರು ಸಂಗಟಿ ಮತ್ತು ಮಜ್ಜಿಗೆ ನಂಗೆ ಸಾಕವ ಅಂದ್ರೆ ಮಾವರು ಅದನ್ನ ಉಂತೀನಿ ಅಂದಾರ. ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಕರಿ ಅಂದಾರ, ಕರೆದು ಬಿಡ್ತೀನ. ನಮ್ಮ ಮನೆಯವ್ರಿಗೆ ಶಿರಾ ಅಂದ್ರೆ ಬಹಳ ಇಷ್ಟ ಅಂತ, ಬೆಲ್ಲ ಹಾಕಿ ಮಾಡ್ಬೇಕಂತ. ಅದಕ್ಕೆ ತುಪ್ಪದಾಗ ದ್ರಾಕ್ಷಿ ಗೋಡಂಬಿ ಹುರಿದು ಶಿರಾ ಮಾಡಿರ್ತೀನಿ. ಇವತ್ತು ಇವ್ರಿಗೆ ನನ್ನ ಕೈಯಾರೆ ಊಟ ಬಡಿಸ್ತೀನಿ. ಅತ್ತೆಯರಿಗೆ ಹೇಳ್ಬಿಡ್ತೀನಿ ನಾನೇ ಬಡಿಸ್ತೀನಿ ರೀ ಅಂತ ಹೇಳಿ. ನಿಮ್ದೆಲ್ಲ ಊಟ ಆತನ? ಹಾಂ ಹೌದಾ? ಮಾಡು. ನಾನು ಅದಕ್ಕೆ ಬಡ ಬಟ್ಟೆ ಒಗೆದು ಬಂದುಬಿಡ್ತೀನಿ. ನಿಮ್ದು ಊಟ ಆಗೈತ ಅಂದೆ ನಾನು, ನೀವೇನು ಹೇಳಲೇ ಇಲ್ಲ. ಏನು ಊಟ? ಅಲ್ಲ, ಇನ್ನೂ ಸಂಗಟಿನೂ ಆಗಿಲ್ಲ, ಸಾರೂ ಆಗಿಲ್ಲ, ಅಡಿಗೆ ಆಗ್ದನ ಊಟ ಎಲ್ಲದಿದೆ? ಆಗಲೇ ಮಂಜು ಅವ್ರು ಬಂದಂಗೆ ಏನಾರ ಕನಸು ಕಾಣಕತ್ತೆ ಹೆಂಗ? ಹೌದಲ್ಲ, ನಾಷ್ಟ ಮಾಡಿರೇನೋ ಅಂತ ಕೇಳೋಕ್ಕೋಗಿ ಊಟ ಅಂದೆ. ಮಾಡಿರಲ್ಲ ಎಲ್ಲರೂ ನಾಷ್ಟ? ಮಾಡೀವಿ. ಸರಿ ಆಯ್ತು, ನೀ ಬಟ್ಟೆ ಒಗ್ದಾಕ ಬಂದ್ಬಿಡು. ಬಟ್ಟೆ ಒಗ್ದಾಕ ಬಂದು ನೀನು ಕೇಸರಿಬಾತ್ ಮಾಡು. ಹಂಗಂದ್ರೆ ಅಡುಗೆ ಎಲ್ಲ ನೀವೇ ಮಾಡಿಬಿಡ್ತೀಯಲ್ಲ, ಸಂಗಟಿ ಮಾಡಿ ಮಜ್ಜಿಗೆ ಕಟ್ಟದಿಡೋದು ಎಷ್ಟೊತ್ತು, ಹೌದಿಲ್ಲ? ನಾನು ಒಂದೆರಡು ಮುಸ್ರಿ ತಿಕ್ಕಿ ಒಂದಿಟ್ಟು ಅಡ್ಡಾಕ್ತೀನಿ. ಅಲ್ಲ, ಇವ್ರೇನೋ ಬಟ್ಟೆನ ಇಸ್ತ್ರಿ ಮಾಡ್ಬೇಕಂದ್ರೆ ಹೋಗಿ ಇಸ್ತ್ರಿ ಮಾಡಕ್ಕೆ ಹೋಗ್ತೀನ, ಮಾಡ್ತೀಯಲ್ಲ? ಇವ್ರು ಊಟಕ್ಕೆ ಬರಕತ್ತಾರ, ಇನ್ನೇನು ಖುಷಿ. ನೀವು ಹೋಗ್ರಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಬಾಂಬೆ ರವೆ ಐತೆ ಎಲ್ಲ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಮಗ್ಗಲ್ದಾಗ ಒಂದು ಕಿರಾಣ ಅಂಗಡಿ ಐತಿ, ತೊಗೊಂಬಂದ್ಬಿಡ್ತೀನಿ ತಡಿ. ಅವ್ವ ಓ ಮಾವರ ಬರ್ರಿ, ಈಗ ಬಂದ್ರೇನ್ರಿ? ಹ್ಞೂ ಈಗ ಬಂದೆ. ಅವನು ಕಾಣವಳ್ಳು, ಈಕಿನೂ ಇಲ್ಲ, ಸೀಮಾನು ಎಲ್ಲಿ ಹೋದ್ಲು ಏನಾರ ಗೊತ್ತೈತನ್ರಿ ಅತ್ತಿಗೆಮ್ಮ? ನೀವು ನಂಗೆ ಅತ್ತಿಗೆ ಮನ್ಬಾರ್ದ್ರಿ, ನೀವು ನಾನು ನಿಮಗೆ ಮಾವರ್ ಅನ್ಬೇಕ್ರಿ. ಯಾಕಂದ್ರೆ ನೀವು
ನನ್ನ ಗಂಡನ ಅಣ್ಣ ಅಲ್ರಿ ಅದಕ್ಕೆ. ಇರ್ಲಿ ಬಿಡ್ರಿ, ಏನು ತಪ್ಪೈತ್ರಿ ಅಂದ್ರೆ ನೋಡಿದ್ರೇನ್ರಿ ಈಗಿನ ಸೀಮಾನ? ಏನಪ್ಪ ನಾನಂತೂ ನೋಡಿಲ್ಲ. ನಾನು ಮುಸ್ರಿ ತಿಕ್ಕಕತ್ತಿದ್ದೆ ಇಷ್ಟೊತ್ತು. ಮುಸ್ರಿ ತಿಕ್ಕಿ ಇಲ್ಲೇ ಅಡುಗೆ ಮನೆಗೆ ಇದ್ದೆ. ನಾನು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ನಾನೆಲ್ಲ ಅಡುಗೆ ಮಾಡ್ತೀನಿ ಅಂದ್ಲು. ಎಲ್ಲಿ ಹೋದ್ಲು ಏನಪ್ಪ ನನಗೂ ಗೊತ್ತಿಲ್ಲ. ಹಿಂಗೆ ಬಹುಶಃ ನೀವು ಬರ್ತೀರ ನನಗೆ ಗೊತ್ತಿಲ್ಲ ಅನ್ಸತ್ತ. ಹಾಗಾಗಿ ಅಡ್ಡಾಗಕ್ಕೆ ಏನಾರು ಹೋದ್ಲ ಏನೋ ರೂಮಿಗೆ ನೋಡ್ಬೇಕಿಲ್ರಿ. ಇಲ್ಲ, ಆಕೆ ನನಗೆ ಫೋನ್ ಮಾಡಿ ಹೇಳಿದ್ಲು ಹಿಂಗೆ ಬರ್ರಿ ಮನೆಗೆ ಅಂತ ಹೇಳಿ. ಈಗೆಲ್ಲಿ ಹೋದ್ಲು? ಹೌದನ್ರಿ? ಹಾಂ ಆತ್ರಿ. ಹಾಳು ಮಾಡಿ ಅತ್ತೆಯರು ಸಂಗಟಿ ಮತ್ತು ಮಜ್ಜಿಗೆ ಮಾಡಕ್ಕೆ ಹೇಳಿದ್ರು. ರೆಡಿ ಮಾಡ್ದಂಗೆ ಆಗ್ಯಾರ್ರಿ. ಮತ್ತು ಬೇರೆ ಏನಾರ ಮಾಡಕತ್ತಿದ್ರೆ ಏನ ನೋಡನ್ರಿ. ಆತಲ್ರಿ, ನಾನು ನೋಡ್ತೀನಿ ತೋರಿ. ರೀ ಏನಿದು ಇಷ್ಟಕ್ಕೂ ಬಂದ್ರ? ಮೇಡಮ್ ಅವರು ಬರಕ್ಕೆ ಹೇಳಿದ್ರಿ, ಮತ್ತು ಆಜ್ಞೆನ ಶಿರಸ ಪಾಲಿಸ್ಬೇಕಲ್ಲ, ಹಂಗಾಗಿ ಬಂದೆ. ಏನು ಎಲ್ಲಿ ಹೋಗಿದ್ದಿ? ಅದಾ ಬಾಂಬೆ ರವೆ ಇದ್ದಿದ್ದಿಲ್ಲ. ನಿಮಗೆ ಶಿರಾ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಬಾಂಬೆ ರವೆ ಮತ್ತು ಹಂಗೆ ಒಂದು ಸ್ವಲ್ಪ ದ್ರಾಕ್ಷಿ ಗುಡಂಬಿನ ಇದ್ದಿದ್ದಿಲ್ಲ, ತೊಗೊಂಡು ಬರೋಣಂತ ಹೋಗಿದ್ದೆ. ನನಗೇನು ಗೊತ್ತು ನೀವು ಇಷ್ಟಲೋಗು ಬರ್ತೀರಿ ಅಂತೇಳಿ. ಹೋಗ್ರಿ ಕೈಕಾಲು ಮುಖ ತಗೊಂಬರ್ರಿ, ನಾನು ನಿಮಗೆ ಎಲ್ಲ ರೆಡಿ ಮಾಡ್ತೀನಿ. 2 ನಿಮಿಷ ನಿಮ್ಮದು ಫೇವ್ರೇಟ್ ಶಿರಾ ಮಾಡಿಬಿಡ್ತೀನಿ. ಅದು ಎಷ್ಟೊತ್ತು ಮಾಡೋದು, ಹೌದಿಲ್ಲ? ನಂಗೆ ಸಂಗಟಿ ಮಜ್ಜಿಗೆ ಇಷ್ಟ ಇಲ್ಲ, ನಂಗೆ ಬೇರೆ ಏನಾರು ಮಾಡ್ಕೊಡ್ತೀನ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀಯಾ? ಏನು ಈ ಬಿಸಿಲಾಗ ಉಪ್ಪಿಟ್ಟ? ರೀ ನಿಮ್ಗೇನು ತಲೆಗೆಲೆ ಕೆಟ್ಟೈತನ? ಹಂಗಲ್ಲ, ಈಗ ನೀನು ಸಿರಾ ಮಾಡ್ತೀಯಾ, ನಂಗೆ ಸಿರಾಕ ಕಾಂಬಿನೇಷನ್ ಉಪ್ಪಿಟ್ಟಿತ್ತಂದ್ರೆ ಮಸ್ತ್ ಆಗುತ್ತಾ. ಹೆಂಗೆ ಮಾಡ್ಕೊತಾನು, ಬಾಂಬೆ ರವದ ಮಾಡು. ಹಿಂಗೆ ಮಾಡಿ ಉಪ್ಪಿಟ್ಟು. ನೀನಂತರೂ ಇನ್ಯಾವತ್ತೂ ಉಪ್ಪಿಟ್ಟು ನಾ ತಿನ್ನಕ್ಕೆ ಒಲ್ಲೆ ಅನ್ನಂಗಿಲ್ಲ, ಹಂಗಾಗತ್ತೆ. ಹೋಟ್ಲೊಳಗೆ ಮಾಡೋ ಉಪ್ಪಿಟ್ಟು ಆದಂಗೆ ಆಗುತ್ತೆ. ಮಸ್ತ್, ಅಗದಿ ಮಸ್ತ್ ಆಗುತ್ತೆ.